ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಈ ಒಂದು ಮದುವೆ ಮಾತುಕತೆಯು 3 ವಿಡಿಯೋಗಳಾಗ್ತಾ ಇದೆ. ಯಾಕಂದರೆ ಒಂದು ಮದುವೆ ಮಾತುಕತೆ ಅಂದರೆ ಸಾಮಾನ್ಯವಾಗಿರುವುದಿಲ್ಲ, ಎಲ್ಲ ಥರದ ಮಾತುಕತೆಗಳಿರುತ್ತೆ. ಆದ್ದರಿಂದ ದಯವಿಟ್ಟು ಬೇಸರ ಮಾಡ್ಕೋಬೇಡಿ. ವಿಡಿಯೋ ಕತೆ ತುಂಬ ಚೆನ್ನಾಗಿದೆ. ಏನಂತಂದರೆ ಈ ಥರ ಮಾತುಕತೆಗಳು ಅವಾಗೆಲ್ಲ ಆಗ್ತಾ ಇದ್ವು. ಇವಾಗ ವರದಕ್ಷಿಣೆದು ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನೊಂದು ವರದಕ್ಷಿಣೆ ತೆಗೆದುಕೊಳ್ಳುವುದು ಕೊಡುವುದು ಎರಡೂ ತಪ್ಪಾಗಿರುತ್ತದೆ. ಇದು ಏನಂತಂದರೆ ನಾವೊಂದು ಮನೋರಂಜನೆಗೋಸ್ಕರ ಮಾಡಿದ ಒಂದು ಕಥೆಯಾಗಿರುತ್ತದೆ. ದಯವಿಟ್ಟು ಏನಾದರೂ ತಪ್ಪುಗಳಾದಲ್ಲಿ ಕ್ಷಮೆ ಇರಲಿ. ಮತ್ತೇನಪ್ಪ ಚೆನ್ನಪ್ಪಣ್ಣ, ಸಿದ್ದಪ್ಪ, ಮತ್ತೇನಪ್ಪ ಹೊಲದ್ದು ಏನಂತೀರಿ? ಮತ್ತೆ ಈಗ 2 ಎಕರೆ ಅಂದಿವಿ ನಾವು. ಮತ್ತೆ ಏನಂತೀರಿ? 6 2 ಕೊಡ್ರಿ, ಮತ್ತೆ ನಡೀತೈತೆ ಹಂಗೆ. ಏನು ಎಲ್ಲಷ್ಟ್ರಾಗನ ಹಿಂಗೆ ಇದು ಮಾಡ್ಕೊಂತ ಹೋಗ್ಬೇಕಂತೀರಿ ನೋಡಿ ನೀವಂತ? ಇಲ್ಲ ಅಣ್ಣ ಸಂಗಪ್ಪಣ್ಣ, ಹಂಗಲ್ಲ ಅದು. ಈಗ ನೋಡು 6 ಎಕರೆ ಐತೆ, 2 ಎಕರೆ ಕೇಳಕತ್ತೀರಿ. 2 ಎಕರೆ ಅಂತಂದ್ರೆ ಈಗ ಅವರು ಮತ್ತೆ ಹುಡುಗನೂ ಇದು ಮಾಡ್ಬೇಕಲ್ಲ, ಹುಡುಗನ ಒಂದು ನೆಲೆ ಹಚ್ಬೇಕಲ್ಲ. ಏನು ಸರ್ಕಾರಿ ನೌಕರಿ ಸಿಕ್ತಪ್ಪ ಅಂದ್ರೆ ಮುಂದೆ ಏನಾರ ಮಾಡ್ತಂತಾಗ ಅವನ ಅಕ್ಕಗೆ ಭಾಳ ಜೀವದನ. ಒಂದು ಹೊಲದ್ದೊಂದು ಹೆಂಗ ಮಾಡಿ ಬಗೆಹರಿಸ್ಕೊಂಬಿಡ್ರಪ್ಪ ಅಜ್ಜಾರ. ಇದನ್ನು ನೀವು ಒಂದು ಹೇಳ್ಬಿಟ್ರೆ ಮತ್ತೆ ಅಷ್ಟು ಆಗಲ್ಲ. 2 ಎಕರೆ ಕೇಳ್ಯಾರೆ, 2 ಎಕರೆ ಆಗಲ್ಲ. ನೋಡ್ಕೊಂಡು ಇದು ಮಾಡ್ರಿ. ಒಂದು ಅರ್ಧ ಎಕರೆ ಕೊಡ್ಬೋದು ಅನಿಸ್ತೈತೆ. ಅರ್ಧ ಎಕರೆ ಕೊಡ್ತೀವಿ ರೀ. ಒಂದು ಹೆಚ್ಚಿಗೆ ಮತ್ತು ಇದ್ರ ಬಗ್ಗೆ ಜಾಸ್ತಿ ಹೇಳೋದು ಬೇಡ. ನೀವೊಂದು ಸ್ವಲ್ಪ ಇದು ಮಾಡಿಬಿಡ್ರಿ. ನೋಡಪ್ಪ, ರೊಕ್ಕದ್ದು ಬಂಗಾರದ್ದು ಭಾಳ ಹೇಳಿದ್ರಿ. ಇದನ್ನು ಒಂದೇ ಮಾತನ್ನೇ ಮುಗಿಸ್ಬಿಡಮ್ಮ. ಏನು ಜಾಸ್ತಿ ಹೇಳೋದು ಬೇಡ. ಇದನ್ನ ಏನು ಹೊಲ ಅವ್ರಿಗೂ ಹತ್ತಿಗೂ ಒಂದು 2 ಎಕರೆ ಬರ್ತೈತೆ. ಈ ನಾಗಮ್ಮಗೆ 2 ಎಕರೆ ಕೊಟ್ರೂ ಬರ್ತೈತೆ, 10ಗೆ 2 ಬರ್ತೈತೆ. ಹಂಗಾಗಿ ಹೊಲದ್ದೇನು ಹೇಳೋದು ಬೇಡ. ಜಾಸ್ತಿ ನೋಡು ಚೆನ್ನಪ್ಪ, ನಾನು ಹೇಳ್ತ ನೋಡು. ಶರಣಪ್ಪ ಕೇಳಿಸ್ಯಾರಿ, ಶಿವಪ್ಪ ನೋಡ್ರಿ, ಇಬ್ಬರಿಗೆ ಇದು ಮಾಡೋದು ಬೇಡ. 1 ಎಕರೆ ಕೊಟ್ಬಿಡ್ರಿ ಸಾಕು. 1 ಎಕರೆ ಇದೆ ನಂದು ಕೊನೆ ಮಾತು. ಮತ್ತು ನೀವೇನು ಹೇಳ್ತೀರಿ ಹೇಳ್ರಿ. ಹೆಂಗಂತಿ ಶರಣಪ್ಪ? 1 ಎಕರೆನ ಕತ್ತಾರ ಅಲ್ಲ ಅಣ್ಣ, ರೊಕ್ಕನೂ ಜಾಸ್ತಿ ಆಗಿಬಿಡ್ತಿ. ಈಗ 1 ಎಕರೆ ಹೊಲ 1 ಎಕರೆ ಗೊತ್ತಂದ್ರೆ ಇದು ಅನಿಸ್ತೈತೆ. ಆಮೇಲೆ ಲಗ್ನ ಆಗಿಂದ ಇದು ಮಾಡಿಕೊಡ್ತಿದ್ವೇನೋ. ಲಗ್ನ ಆಗಿಂದ ಹೆಂಗಾರ ಹಾಕಿ ಪಾಲಿಂದ ಹಾಕಿ ಕೊಡ್ಬೇಕಿತ್ತು ಬಿಡು. ಈಗ ಮತ್ತು ಇನ್ನೊಂದು ಕರಾರ ಹಾಕ್ಬಿಡು. ಮುಂದೆ ಮನೆ ಪಾಲಾಗತ್ನಾಗ ಹೆಣ್ಮಗಳಿಗೆ ಏನಿಲ್ಲ ಅಂತ ಮತ್ತೆ ಹಾಕ್ಬಿಡು ಅಷ್ಟೆ. ಅದು ಸರಿ ಇತ್ತಾಗ. ಮತ್ತು ಇವಾಗೂ ಹೊಲ ತಗೊಂಡು ಮುಂದೆ ಪಾಲ್ಗಡೆ ಆಗತ್ನಾಗ ಕೇಳಿದ್ರೆ ಇದು ಅನ್ನಿಸ್ತೈತೆ. ಹಂಗಾಗಿ ಹಾಕಂಬರಿ. ಅದೇ ಒಂದು ಷರತ್ತು ಹಾಕಂಬರಿ. ಆತ್ರಿ ಹಿರಿಯರ 1 ಎಕರೆಗೆ ಏನಿಲ್ರಿ, 1 ಎಕರೆ ಹೂವು ಅಂದೇವಿ. 1 ಎಕರೆ ಕೊಟ್ಟು ಬಿಡ್ತೀವಿ ರೀ. ಆದ್ರೆ ಏನಂತಂದ್ರೆ ಇವಾಗ 1 ಎಕರೆ ಕೊಡ್ತೀವಿ ರೀ. ಮುಂದೆ ಮನೆ ಪಾಲ್ಗಡೆ ಆಗತ್ನಾಗ ಅದ್ರಾಗ ಪಾಲ್ ಕೇಳಬಾರ್ದ್ರಿ. ಹೆಣ್ಮಗಳಾಯ್ತು, ಹೆಣ್ಮಗಳು ಕೇಳಬಾರ್ದು, ಹಳದೇರೇನು ಕೇಳಲ್ ಬಿಡ್ರಿ. ಈಗ ಕೇಳಬಾರ್ದು ನೋಡ್ರಿ. ಮುಂದೆ ಏನು 1 ಎಕರೆ ಕೊಟ್ಟಿರ್ತೀವಲ್ಲ ಅದ್ರ ಮೇಲೆ ಇದು ಮಾಡ್ಕೋಬೇಕು. ಆಯ್ತಪ್ಪ ಚೆನ್ನಪ್ಪ, ಕೇಳಲ್ಲ. ಅದು ನಿಮ್ಗೇನ್ರ ಒಂದು ಆಸೆ ಇತ್ತಪ್ಪ ಅಂದ್ರೆ ಅರ್ಶಿನ ಕುಂಕುಮ ಕೊಡ್ಬೇಕಿತ್ತು, ಹಂಗೇನ್ರ ಇತ್ತಪ್ಪ ಅಂದ್ರೆ ಕೊಟ್ಗಾರ್ರಿ. ಮತ್ತು ಈಗೇನು 1 ಎಕರೆ ಕೊಡ್ತೀರಿ, 1 ಎಕರೆ ಕೊಟ್ಬಿಡ್ರಿ. ಅದು ನಿಮ್ಮ ಆಸೆ. ಮುಂದೆ ನಿಮ್ಗೆ ಒಂದು ಪ್ರೀತಿ ಅದೇನ್ರ ಇತ್ತಪ್ಪ ಅಂದ್ರೆ ಒಂದು ತೀಟ ಏನ್ರ ಕೊಟ್ಗಳಂಗಿದ್ರೆ ಕೊಟ್ಗಾರ ಹೆಣ್ಮಗಳು ಅಂತೀರಿ. ಆಯ್ತು, 1 ಎಕರೆ ಹೊಲಕ್ಕೆ ಇದು ಮಾಡಿಬಿಡ ಅಂತ. ಏನಂತೀರಪ್ಪ ನೀವು ಶಿವಪ್ಪ, ಶರಣಪ್ಪ, ಏನಂತೀರಿ? ಆತ್ರಿ ಹಿರಿಯರ. ಮತ್ತು ಹಿರಿಯರು ನೀವೆಲ್ಲರೂ ಒಂದಿಂದ ನಂದನ ಅಷ್ಟ ಇತ್ತಗರಿ ಮಾತು. ಆತ್ರಿ ಅಜ್ಜರ, ಮತ್ತು ಅಷ್ಟ ಇದು ಮಾಡಿಬಿಡ್ರಿ. ಅದೇನು ಹೊರಗೆ ಹಾಕ್ಬಿಡ್ರಿ ಎಲ್ಲ. ಅಷ್ಟು ಏನೇನು ಮಾತುಕತೆ ಆಗೈತೆ ಅಲ್ಲ. ನೋಡ್ರಪ್ಪ, ಈಗ ಹೆಣ್ಣಿನ ಕಡ್ಲಿಂದ ಅವರು ಇಬ್ಬರಿಗೆ ಹುಡುಗು ಅಂತಲಿ ಬಂಗಾರ, ಹುಡುಗಿ ಅಂತಲಿ ಬಂಗಾರ 10,000 ರೂಪಾಯಿ ರೊಕ್ಕ, 1 ಎಕರೆ ಹೊಲ. ಇಷ್ಟಕ್ಕೆ ಮುಗ್ದೈತೆ ನೋಡ್ರಿ. ಇಷ್ಟಕ್ಕೆ ಮತ್ತೆ ಇದ್ರ ಮುಂದೆ ಮಾತಾಡೋದು ಬೇಡ. ಇಷ್ಟಕ್ಕೆ ಮುಗ್ದೈತೆ. ಮುಂದಿಂದ ಮದುವೆ ಮಾತುಕತೆಗಳನ್ನ ನೀವು ಇದು ಮಾಡ್ಕೇರಿ. ಮದುವೆ ಮಾತುಕತೆ ಅನ್ನೋಕ್ಕೇನಿಲ್ಲ, ಎಲ್ಲರೂ ನಾರ್ಮಲ್ ಆಗಿ ಏನಿರ್ತಾವೆ ಇದ್ದಾಗ ಇರ್ತಾವೆ. ಅದ್ರಾಗ ಏನು ಜಗ್ಗಿ ಇದು ಮಾಡೋದಿರಲ್ಲ. ಈಗ ಆಯ್ತು, ಮದುವೆ ಫಿಕ್ಸ್ ಆದಂಗೆ ಆಯ್ತು. ಇಷ್ಟಕ್ಕೆ 1 ಎಕರೆ ಹೊಲ, 1 ತೊಲಿ ಬಂಗಾರ, 10,000 ರೂಪಾಯಿ. ಇದು ಕೊನೆಯ ಮಾತುಗಳು ನೋಡ್ರಿ. ಇನ್ನು ಈ ಮದುವೆ ಆಯ್ತು. ಈ ಮದುವೆ ಫಿಕ್ಸ್ ಆದಂಗೆ ಈ ಶಾಣಪ್ಪನ ಮಗಳು ಲೀಲಾಗ, ಈ ಅಮರಮ್ಮನ ಮಗಳು ಅಮರಮ್ಮ, ನಿಂಗಪ್ಪನ ಮಗಳು ನಿಂಗಪ್ಪನ ಮಗ ಶಿವಲಿಂಗನ ಮದುವೆ ಆಯ್ತು. ಇದು ಇನ್ನು ಫಿಕ್ಸ್ ಆದಂಗೆ ಆಯ್ತು ನೋಡ್ರಿ. ಆತನಿಗೆ ಅಮರಮ್ಮ ಖುಷಿ ಆಯ್ತಾ? ಎಲ್ಲ ಮದುವೆ ಆಯ್ತು. ಮದುವೆ ಮಾತುಕತೆ ಮುಗೀತಿ. ಇನ್ನೇನು ಸಣ್ಣ ಪುಟ್ಟಿದ್ದು ನೀವು ಮಾತಾಡ್ಕೇರಿ, ನಡೀತೈತೆ. ಹ್ಞೂ ಅಜ್ಜಾರ, ಖುಷಿ ಆಯ್ತು ರೀ. ಎಲ್ಲ ಜಲ್ದಿ ಮುಗಿಸ್ಕೊಟ್ರಿ. ಎಲ್ಲಷ್ಟು ಚಲೋ ಆಗ್ತದೆ. ಮುಂದೆ ಮಾತುಕತೆ ಆಡ್ಕೊಂತಿರ್ತಾರೆ. ನಮ್ಮ ಶಿವಪ್ಪನ ಉಳಿದವ್ರು ಮಾತಾಡ್ಕೊಂತಾರ, ನಡೀತೈತಿ. ಆಯ್ತು ನೋಡ್ರಪ್ಪ, ಎಲ್ಲಷ್ಟು ಇದಾಯ್ತಿ. ಇನ್ನೇನು ಉಳಿದು ಯಾವಾಗ ಲಗ್ನ ತಗೋಬೇಕು, ಏನು ಇದು ಮಾಡ್ಬೇಕು ಮಾತಾಡ್ಕೇರಿ. ಇನ್ನೇನು ಆತಿದೆ ಒಳಗುಣದಂತ ಅನ್ಕೊಂಬಿಡ್ರಿ. ಮತ್ತೆ ಒಳಗುಣದ ಅದು ಏನು ಬೇಡ. ಇವ್ರೂ ಅಲ್ಲಿಗೆ ಬರಲ್ಲ, ನೀವು ಇಲ್ಲಿಗೆ ಬರಕ್ಕೆ ಹೋಗ್ಬಿಡ್ರಿ. ಇನ್ನೇನು ನೀವು ಊರಾಗ ಮಂದಿನ ಕರ್ಕೊಂಬಂದಿರಿ. ಎಲ್ಲಷ್ಟು ಮುಗ್ದೈತೆ. ಅವರು ಊರಾಗ ಮಂದಿನ ನೋಡ್ಯಾರ. ಈಗ ನಾವು ನೋಡಿವಿ, ಎಲ್ಲ ನಿಮ್ಮ ಮಂದಿನ ಎಲ್ಲರೂ ನೋಡಿವಿ, ಎಲ್ಲ ಮಂದಿನ ನೋಡಿವಿ, ಎಲ್ಲ ನೋಡಿವಿ. ಇನ್ನೇನು ಇಲ್ಲಿಗೆ ಇದೇ ಮಾತುಕತೆನ ಒಳಗುಣದಂತ ಅನ್ಕೊಂಬಿಡ್ರಿ. ಒಳ್ಳೆ ಮಾತುಕತೆಗಳು ಆಡೋದು ಬೇಡ. ಮುಂದೆ ಏನೈತೆ ಒಮ್ಮೆ ಲಗ್ನದ ಕಾರ್ಯಗಳು ಪ್ರಾರಂಭ ಮಾಡ್ಕೊಂಬಿಡ್ರಿ. ಇವ್ರೂ ಮಾಡ್ಕೊಂತಾರೆ, ನೀವು ಮಾಡ್ಕೊಂಬಿಡ್ರಿ ಲಗ್ನದ ಕಾರ್ಯಕ್ರಮಗಳನ್ನ. ಇನ್ನು ಮುಂದುವರಿಸ್ರಿ ಎಲ್ಲ ಕೆಲಸಗಳು. ಆಯ್ತು ತಗೋರಿ ಸಂಗಪ್ಪಣ, ಆಯ್ತು ತಗೋಣ. ಆಯ್ತು, ಅಷ್ಟ ಮಾಡಮ್ರಿ. ಇನ್ನೇನೈತಿ ಇದು ಒಮ್ಮೆಲೆ ಮುಂದಿನ ಮದ್ವಿನ ಎಲ್ಲಷ್ಟು ಮಾತುಕತೆ ಮಾಡ್ಕೊಂಬಿಡಮ್ರಿ. ಇದನ್ನ ಆಯ್ತು ಲಗ್ನದ ಇಲ್ಲಿಗೆ ಇದು ಮಾಡಮ್ ತಗೋರಿ, ನಡೀತೈತಿ.
ಏನಪ್ಪ ಶಿವಲಿಂಗ ಏನು ಮಾತಾಡವಲ್ಲೇ ಲೊಟ್ಟ ಸುಮ್ಮನೆ ಕುಂತ್ಕೊಂಡ್ಬಿಟ್ಟಿದೆಯಲ್ಲ ಏನಂತ ನಾಚಿಗೆ ಏನಂತ ಪರೇ ಏನಾರು ಮಾತಾಡ್ಬೇಕಾ? ನಾನೇನು ಮಾತಾಡಲ್ರಿ ತಾತ್ನಾರ. ನನಗೆ ನಮ್ಮ ಅಣ್ಣಾರ ಅದಾರ, ತಾಯಿ ಅದಾಳ, ನಮ್ಮ ತಂಗಿ ನಮ್ಮ ಅಕ್ಕ ಅದಾಳ, ನಾಗಮ್ಮಕ್ಕ. ನೀವು ಊರಾಗ ಹಿರಿಯರು ಅಂತ ಇದ್ರಿ. ಒಳ್ಳೆ ನಾನೇನು ಮಾತಾಡಲ್ರಿ, ಎಲ್ಲ ನಿಮ್ಮ ಮೇಲೆ ಬಿಟ್ಟಿನಿ ತಗೋರಿ. ಸರಿ 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 ಆಯ್ತು ಹೇಳಪ್ಪ. ಇನ್ನೇನು ಆಯ್ತು ನೋಡು ಶಿವಪ್ಪ, ಶಿವಲಿಂಗ ಹೇಳಕತ್ತೀನಿ. ಈಗ ಆಯ್ತು ಇಷ್ಟಕ್ಕೆಲ್ಲ ಬಗೆಹರದೈತೆ. ಒಳ್ಳೆ ನಾಳೆ ಅವರು ಪಾಲ್ಗಡೆ ಮಾಡತ್ತೀನಿ ಏನು ಒಬ್ಬ ತಗೊಂಡ ಮಗದನ ಅವ್ರು ಪಾಲ್ಗಡೆ ಏನು ಮತ್ತೆ ನಾಳೆ ಮಗ ಸರಿ ನೋಡಿ ಕೇಳಿಲ್ಲ ಅಂದ್ರೆ ಮತ್ತೆ ಅದು ಇದಾಗ್ತೈತೆ ಅಷ್ಟೇ. ಮುಂದೆ ಅವ್ರದ್ದು ಏನು ಪಾಲ್ಗಡೆ ಆಗಲಿ ಏನಾಗಲಿ ಅವಾಗ ಆಸ್ತಿ ಕೇಳಂಗಿಲ್ಲ ನೋಡಿ, ಇವಾಗ ಕೊಟ್ಟಾರವ್ರು. ಅದ್ರಂಗೆ ಮಾತಾಡಿ ನಾವು ಊರಾಗ ಹಿರಿಯರು. ಒಳ್ಳೆ ನೀನಾದ್ರೂ ಅಷ್ಟ ಮುಂದೆ ಏನು ಕೇಳೋದು ಅದು ಇಟ್ಕೊಳಕ್ಕೆ ಹೋಗ್ಬಿಡು. ಇಲ್ಲ ತಾತ್ನಾರ, ಊರಾಗ ಒಬ್ಬರು ಹಿರಿಯರು ಅಂತಂದ್ರಿ, ನೀವು ಅದನ್ನೆಲ್ಲ ಹೇಳಿದ ಮೇಲೆ ಒಳ್ಳೆ ನಾವು ಅದಕ್ಕೆ ಪ್ರಶ್ನೆ ಮಾಡಕತ್ತೇನ್ರಿ. ಹಂಗೇನು ಪ್ರಶ್ನೆ ಮಾಡಲ್ ಬಿಡ್ರಿ ತಾತ್ನಾರ. ಏನು ನೀವೇನು ಹೇಳಿರಿ ಅದಕ್ಕೆ ಇದು ಕೊನೆ ಅಂತ ಹೇಳಿರಲ್ಲ, ಅದ್ರ ಮೇಲೆ ಒಳ್ಳೆ ನಮ್ಮೂರಾಗ ಯಾರನ್ನ ಮಾತಾಡ್ತಾರನ್ರಿ ಅಲ್ಲಿಗೆ ಮುಗಿಸ್ಬಿಡಮ್ರಿ. ಆಯ್ತು ರೀ, ಚಲೋ ಆಯ್ತು. ಇನ್ನೇನು ಎಲ್ಲಷ್ಟು ಮುಗೀತಿ. ಆಯ್ತು ನಾನು ಹೇಳ್ತೀನಿ ರೀ ಬೀಗ್ರ. ಈಗ ಆಯ್ತು, ಇವಾಗ ಏನಿಲ್ಲ, ನಾಷ್ಟ ಮಾಡಿರಿ. ಮುಂಜಾನೆ ಬಂದು ಉಪ್ಪಿಟ್ಟು ನಾಷ್ಟ ಮಾಡಿರಿ, ಚಾ ಕುಡಿದ್ರಿ, ಮಾತುಕತೆ ಕುಂತೀವಿ. ಮಾತುಕತೆ ಎಲ್ಲ ಮುಗೀತಿ. ಇನ್ನು ಹೇಳತ್ ನಾ ಮನೆಗೆ ಹೆಣ್ಮಕ್ಳಿಗೆ ಹೇಳ್ತೀನಿ ಎಲ್ಲ ರೆಡಿ ಮಾಡ್ಕೊಂಡಾರ. ಏನು ಇನ್ನೊಂದು ತಾಸನಾಗ ಎಲ್ಲಷ್ಟು ಅಡಿಗೆ ರೆಡಿ ಆಗಿಬಿಡ್ತೈತಿ. ಮನೆಯಾಗ ಮುಂದಿನ ಅದಾರ ಒಳಗೆ ಊಟ ಮಾಡ್ಕೊಂಡೆ ಹೋಗ್ಬಿಡ್ರಿ. ಇನ್ನು ಯಾಕಂದ್ರೆ ಒಳಗೆ ಊಟ ಮಾಡ್ಕೊಂಡು ಹೋಗ್ಬಿಟ್ರಪ್ಪ ಅಂದ್ರೆ ಅದೊಂಥರ ಅದು ನಿಶ್ಚಿತಾರ್ಥ ಆದಂಗೆ ಆಗ್ಬಿಡ್ತೈತೆ. ಒಳ್ಳೆ ಸುಮ್ಮನೆ ಇಬ್ಬರಿಗೂ ಹೊರೆ ಆಗೋದು ಬೇಡ. ಅಷ್ಟು ಮಾಡಿಬಿಡ್ರಿ. ಆಯ್ತಾಯ್ತು ತಗೋರಿ, ಅಷ್ಟು ಮಾಡಮ್ ತಗೋರಿ. ಏನಾಯ್ತು ನಿಮ್ದು ವ್ಯವಸ್ಥೆ ಮಾಡ್ಕೇರಿ, ತಯಾರಿ ಮಾಡ್ಕೇರಿ. ಆಯ್ತಿನ ಈಗೇನು ನಾಷ್ಟ ಮಾಡಿವ್ರಿ ನಾವು, ಏನು ನಡಿತೈತೆ. ಇನ್ನೊಂದು ತಾಸು ಆರಾಮ್ ನಡಿತೈತೆ ತಗೋರಿ. ರೆಡಿ ಮಾಡ್ಕೊಂಡು ಹೇಳ್ರಿ ಎಲ್ಲರಿಗೆ. ಹೇಳ್ರಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತೀವಿ ಎಲ್ಲರೂ. ನಾಗಮ್ಮ ಆಯ್ತು, ಮತ್ತೇನೆಲ್ಲ ರೆಡಿ ಮಾಡ್ಕೊಂಡಿರಿಲ್ಲ ಎಲ್ಲ ಏನೇನು ಹೋಳಿಗೆಲ್ಲ ಮಾಡ್ರಿ, ಅಡಿಗೆ ಮಾಡ್ರಿ. ಚಲೋತ್ನಾಗ ಅಡಿಗೆ ಮಾಡ್ರಿ. ಇನ್ನೊಂದು ತಾಸನಾಗ ಆತತ್ತಿಲ್ಲ, ಮತ್ತು ನಾನು ಹೇಳಿನ ಒಂದು ತಾಸನಾಗ ಆತಂತೇಳಿ ಮಾಡಿಬಿಡ್ರಿ. ನಡ್ರಿ ಜಲ್ದಿ. ಹ್ಞೂ ಅಣ್ಣ, ಎಲ್ಲಷ್ಟು ರೆಡಿ ಮಾಡ್ಕೊಂಡೈತಿ. ಇನ್ನೇನಿಲ್ಲ, ಇನ್ನೊಂದು ತಾಸು ಟೈಮ್ ಕೊಟ್ರಲ್ಲ, ಒಂದು ತಾಸನಾಗ ಮಾಡ್ತೀವಿ ತಗೊಂಡೆ. ಮುಂದಿನ ಅದರ ನಾನು ಅದೀನಿ, ಶಣಮ್ಮದಳ, ಗೌರಮ್ಮಕ್ಕದ, ರಾಜೇಶ್ವರದಳ, ಸಂಗಮ್ಮದಳ ಎಲ್ಲ ರೆಡಿ. ಆಯ್ತು ಮಾಡ್ತೀವಿ ತಗೋ ಜಲ್ದಿ. ಅದೇನು ಅಷ್ಟ್ರಾಗ ಮಾಡ್ತೀವಿ. ಮಾಡ್ಕೊಂಡು ಉಂಡ ಹೋಗ್ಬಿಡೋಲ್ರಿ ತಗೋ. ಒಳಗೆ ಉಂಡ ಹೋಗ್ಬಿಟ್ರೆ ಕಿರಿಕಿರಿ ಇಲ್ಲ ಕಡೆ ಒಂದು ನಿಶ್ಚಿತಾರ್ಥದಂಗೆ ಆಗ್ತೈತೆ. ಆಯ್ತು ತಗೋರಿ ಹಿರಿಯರ, ಚಲೋ ಆಯ್ತು. ಹಂಗಾರ ಮಾಡ್ತೀವಿ ತಗೋರಿ ಎಲ್ಲಷ್ಟು ಜಲ್ದಿ ಮಾಡ್ತೈತೆ. ಒಳಗೆ ಉಣ್ಕೊಂಡು ಹೋಗ್ಬಿಟ್ರಿ. ಯಾಕ ಹೋಳಿಗೆ ಮಾಡಂಗೆ ಆಯ್ತು ನೋಡು. ಹಿಂಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಚಲೋ ಆಯ್ತು. ಹಂಗಾರ ಇಲ್ಲಪ್ಪ ಅಂದ್ರೆ ಮತ್ತೆ ಎಲ್ಲಿ ಮಾಡ್ಕೊಂತ ಕುಂದ್ರಕ್ಕಾಗ್ತೈತೆ. ಬ್ಯಾಳಿಗೆ ಇಟ್ಟೈತಲ್ಲ ಹಂಗೆ ಶಣಮಕ್ಕ ಬ್ಯಾಳಿಗೆ ಇಟ್ಟಿರಿ ಅನ್ಸ್ತೈತೆ. ಮುಂಜಾನೆ ನಾಗಮಕ್ಕ ಒಂದು ಬ್ಯಾಳಿಗೆ ಇಟ್ಟ ಹೇಳಿದ್ನತ್ತ ಶಿವಪ್ಪನ ಹೇಳಿದ್ದ, ಅದು ಮಾತುಕತೆ ಹಿಂಗೆ ಬರ್ತಂತ ಹೇಳಿದ್ದ. ಹಂಗಾಗಿ ಬ್ಯಾಳಿಗೆ ಇಟ್ಬಿಟ್ಟಿಲ್ಲ. ಬ್ಯಾಳಿಗೆ ಇಟ್ಟೈತಿ. ಇನ್ನೇನು ಉಣ್ಣ ರುಬ್ಬೋದು ಅಷ್ಟ. ಉಣ್ಣ ರುಬ್ಬಿ ಏನು 4 ಮಂದಿ ತಗೋ 4-5 ಮಂದಿದ್ದೀವಿ. ಮರಿಕನ ಬಂದು ಕೈ ಆಗ್ತೈತೆ. ನಾವು ಬೇಕಾದ್ರೆ ಕರೆಂತ ಊರಾಗಲ್ಲಿ ಇರೋನವ್ರನ್ನ ಯಾರು ಕರೆ ಬರ್ತಾರೆ. ಜಲ್ದಿ ಮಾಡಿ ಬಂದ್ರೆ ಕಡೆ ಮುಗಿದ್ಬಿಡ್ತೈತೆ. ಕಡೆ ಇದೊಂದು ಹೋಳಿಗೆ ಮಾಡಿದ್ಬೇಕು ಅಂದ್ರೆ ಏನು ಅನ್ನ ಸಾರ ಕಡೆ ಒಂದು ಕಡೆ ಸಾರಿ ಒಂದು ಕಡೆ ಇಟ್ಟು ಎಲ್ಲ ಅಡಿಗೆ ಎಲ್ಲ ಇದು ಸಾಮಾನೆಲ್ಲ ತಂದಿಟ್ಟಾನೆ ಶಿವಪ್ಪ ಮಾಮ. ಎಲ್ಲಷ್ಟು ತಂದಿಟ್ಟಾನ. ಇನ್ನೇನು ನಾಗಮಕ್ಕನ ಬ್ಯಾಳೆ ಎಲ್ಲ ಕುದಿಸ ಬ್ಯಾಳೆ ಕುದ್ದಿಂದ ಹೋಳಿಗೆ ಮಾಡೋದು ಇಟ್ಟಾಗ್ತವೆ. ಮಾಡಿಬಿಡಂದ್ರೆ ಆಯ್ತು. ತೊಳೆದ್ರೆ ಆಯ್ತು. ಹೋಳಿಗೆ ಅನ್ನ ಸಾರು ಅಷ್ಟಲ್ಲಕ್ಕ, ಮತ್ತೇನು ಮತ್ತೆ ವ್ಯವಸ್ಥೆ ಮತ್ತೆ ಬೇರೆ ಏನಾರು ಮಾಡ್ತಾರೆ. ನಿನ್ನೆ ನಾಗಮಕ್ಕ ಹೋಳಿಗೆ ಅನ್ನ ಸಾರು ಬದ್ನಿಕಾಯಿ ಪಲ್ಯ ಸ್ವಲ್ಪ ಏನು ಹಪ್ಪಳ ಗಿಪ್ಪಳ ಇಲ್ಲ ಸಂಡಿ ಕರೆದ್ರೆ ಅಷ್ಟೇ. ಮತ್ತೇನು ಹೆಚ್ಚಿನ ಏನಿಲ್ಲ. ಚಪಾತಿ ಗಿಪ್ಪತ್ತು ಮಾಡ್ಕೊಂಡು ಕುಂದ್ರಕ್ಕಾಗಲ್ಲ. ಈಗ ಎಲ್ಲಿಂದ ಮಾಡಿ ಇಷ್ಟು ಮಂದಿ ಎಲ್ಲ ಮಂದಿ ಎಲ್ಲ ಮತ್ತೆ ಒಣ ಮಂದಿನ ಕರಿಬೇಕಂತ ಮಾಡಕ್ಕೆ ಬೇಡ ಊಟ ಅಂದ್ರೆ ಅಷ್ಟೇ ನಡೀತಿತ್ತು. ಅಷ್ಟೇ ನಾಗಮಕ್ಕಳು ಅಷ್ಟ ಮಾಡವಂತ ಅಷ್ಟೇ ಮಾಡಿಬಿಡಮ್ರಿ. ಮತ್ತೆ ಕರಿ ನಾಗಮಕ್ಕನ ಕರಿ ಒಳಗೆ ಅವ್ರು ಮಾತಾಡ್ಕೊಂಡು ಕುಂದ್ರಲಿ. ಎಲ್ಲ ನಾವು ರೆಡಿ ಮಾಡಮ್ರಿ ಜಲ್ದಿ. ನಾಗಮ್ಮವ್ವ ಬರ್ರಿ ಹಂಗೆ. ಇವಾಗ ನೀನು ಮಾತಾಡ್ಕೊಂಡು ಕುಂದ್ರಬೇಕು ಕೂಡ ನಾನು ಹೊತ್ತಿನಲ್ಲಿ ಗೌರಮ್ಮ ಕರೆಕತ್ತಾಳ ಹೋಗಿ ಮಾಡ್ತೀವಲ್ಲ ಅಷ್ಟು ನಾವು ರೆಡಿ ಮಾಡ್ತೀವಿ. ಆಯ್ತಾ? ಆಯ್ತಾಯ್ತು ಮಾಡೋಗ್ರಿ. ಇಲ್ಲಿ ನಾನು ಬೀರ್ ಕೂಡ ಮಾತಾಡ್ಕೊಂಡು ಕುಂದಿರ್ತೀನಿ. ನನ್ನ ಮಕ್ಕಳು ಬಂದಾರಲ್ಲ ಅವ್ರು ಕೂಡ ಮಾತಾಡ್ಕೊಂಡು ಕುಂದಿರ್ತೀನಿ. ಮಾಡ್ರೋಗ್ರಿ. ಆಯ್ತು ನೀವು ನಡೀತಿದ್ರು. ಓಕೆ ಸ್ನೇಹಿತರೆ, ಈ ಕಥೆಯು ಭಾಗವು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಈ ಕಥೆಯ ಮುಂದಿನ ಒಂದು ವಿಡಿಯೋದಲ್ಲಿ ಈ ಕಥೆಯು ಮತ್ತೆ ಪ್ರಾರಂಭವಾಗುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಒಂದು ನಮಗೆ ಸಲಹೆ ಕೊಡೋದಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.